ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈ ಒಂದು ಕಾರ್ಯಕ್ರಮ ಏನು ಸೈಟ್ಗಳಿದೆ, ಅದು ಈ ಒಂದು ಪಟ್ಟಣ ಪಂಚಾಯತಿಗಳು ಕೂಡ ಮಾಜಿ ಸಚಿವರು ಹಾಗೂ ಏನು ಸೈಟ್ಗಳಿದೆ, ಅದು ನಾವು ಇದನ್ನ ಇಲ್ಲಿ ನೋಡಿಕೊಂಡು ಒಂದು ಕೆಲಸಕ್ಕೆ ನಾವು ಕಡಿವಾಣ. ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈಗಾಗಲೇ ಪ್ರಕಾಶ್ ಅವರು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಸಂಪೂರ್ಣ ಮನೆಗಳ ಮಾಹಿತಿ, ನಕ್ಷೆ ಇವೆಲ್ಲವನ್ನು ಕೂಡ ಡ್ರೋನ್ ಮೂಲಕ ಮಾಡಿ ಮ್ಯಾಪನ್ನು ತಯಾರು ಮಾಡಿ ಆ ಮ್ಯಾಪಿನ ಮೂಲಕ PR ದಾಖಲಾತಿಯನ್ನ ಮನೆ ಮನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ गरीबी, युवा, अन्नदाता, नारी शक्ति, मिडिल क्लास, वंचित वर्ग under Modi's recommendation. Garib Kalyan in the last 10 years, under the very visionary leadership of our Prime Pradhan Mantri Modi ji, many schemes such as Prime Minister Garib Kalyan Anna Yojana, Prime Minister Jan Dhan Yojana, Prime Minister Awas Yojana, Ayushman Bharat, Atal Pension Yojana, Jal Jeevan Mission, Swachh Bharat Mission have been launched with our reduced poverty. The strength of the country, the people. This budget support Modi's government commitment at Sabka Saath, Sabka Vikas, through inclusive in development. Over 1 crore of the unorganized sector employed by online platform across the country will be registered in the e-Shram portal. They will also get influence fund under PM Jan Arogya Yojana. ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಗೊತ್ತಾದಾಗ ಈ ಒಂದು ಯೋಜನೆಗೆ ಬೇಕಾದಂತಹ ಒಂದು ಪ್ರೋತ್ಸಾಹವನ್ನ ಮತ್ತೆ ಸಹಾಯವನ್ನ ಸಹಕಾರವನ್ನ ನೀವು ಕೊಡ್ಲಿಕ್ಕೆ ಕಾರಣವಾಗ್ತದೆ. ಈ ಒಂದು ಲಕ್ಷ ಯೋಜನೆಯ ಪ್ರಥಮವಾದಂತಹ ಒಂದು ಅನುಕೂಲ ಅಂತಂದ್ರೆ ಪ್ರತಿಯೊಂದು ಆಸ್ತಿಯನ್ನ ಅಳತೆ ಮಾಡೋದ್ರ ಮೂಲಕ ಆ ಅಳತೆ ಮಾಡಿ ನಕ್ಷೆಯನ್ನ ತಯಾರು ಮಾಡಿ ನಿಮ್ಮ ಆಸ್ತಿಗೆ ಮಾಲೀಕತ್ವವನ್ನ ನಿರ್ಧರಿಸಿ ನಾವೊಂದು ದಾಖಲೆಯನ್ನ ಪ್ರಮಾಣ ಪತ್ರವನ್ನ ಕೊಡುವುದು ಒಂದು ಮುಖ್ಯವಾದಂತಹ ಒಂದು ಉದ್ದೇಶ. ಇದು ಜನರಿಗೆ ಅನುಕೂಲ ಆಗ್ತದೆ. ಇದು ಒಂದು ಭಾಗ. ಇಕನಾಮಿಕ್ ಸೆನ್ಸ್, ಲೀಗಲ್ ಸೆನ್ಸ್ ಅಲ್ಲಾದ್ರೆ ಎರಡನೇದು ನಮಗೆ ಅರ್ಬನ್ ಪ್ಲಾನಿಂಗ್. ಯಾಕಂದ್ರೆ ಚಿಕ್ಕಮಗಳೂರು ಈಗ ಬೆಳವಣಿಗೆ ಆಗ್ತಾ ಇರುವಂತಹ ಒಂದು ನಗರಸಭೆ. ಸೊ ಪ್ರಾಪರ್ ಪ್ಲಾನಿಂಗ್ ಆದ್ರೆ ನಮಗೆ ರಸ್ತೆಗಳಿರ್ಬೋದು, ಯುಟಿಲಿಟಿಗಳಿರ್ಬೋದು, ವಾಟರ್ ಸಪ್ಲೈ ಇರ್ಬೋದು, ಇದೆಲ್ಲ ನಮಗೆ 3D ಇಮೇಜಿಂಗ್ ಅಲ್ಲಿ ಸಿಗ್ತದೆ. ಸೊ ಹಾಗಾಗಿ ಇದು ಒಂದು ನಾವು ಯಾವಾಗಲೂ ವೆಲ್ ಪ್ಲಾನ್ ಸಿಟಿ ಅಂತ ಹೇಳಿದ್ರೆ ಚಂಡೀಗಢ ಹೋಲಿಸ್ತೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.